ಬೇಕು ಬೇಕೇ ಬೇಕು ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು 420 ಎಸಿಗೆ 420 ಎಸಿಗೆ 420 ಎಸಿಗೆ ವಿರೋಧಿ ಎಸಿಗೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲ ಹೋಬಳಿ ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ 364ರಲ್ಲಿನ 4 ಎಕರೆ 9 ಗುಂಟೆ ಜಾಗವನ್ನು ಜುಂಜಾಬಿನ್ ಕದಿರಿಗೆ ಅನ್ನೋರಿಗೆ 1929ರಲ್ಲಿ ಮಂಜೂರಾಗುತ್ತೆ. ಆ ಮಂಜೂರಾಗದಂಥ ಜಾಗವನ್ನು 1944ರಲ್ಲಿ ರಂಗಪ್ಪ ಅನ್ನೋರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 2 ಎಕರೆ 4.25 ಗುಂಟೆಯನ್ನು ಖರೀದಿ ಮಾಡಿದೆ ಅಂತ ನಕಲಿ ದಾಖಲೆ ಮಾಡ್ತಾರೆ. 1944ರಲ್ಲಿ ಅವರು ಮಾಡಿರೋಂಥ ನಕಲಿ ದಾಖಲೆ ಆಗಿದ್ದರೆ ಆಮೇಲೆ ಒರಿಜಿನಲ್ ಆಗಿದ್ದರೆ ಇದುವರೆಗೂ ಯಾಕೆ ಅವ್ರ ಪೊಸಿಷನ್ಗೆ ಬಂದಿಲ್ಲ ಅಂತ ನನ್ನ ಒಂದು ಕ್ವಶನ್ಸ್ ಆಗಿರ್ತದೆ. ಇದಾದ ನಂತರ ಏನು ಮಾಡ್ತಾರೆ, ನಂತರ ಬಂದ್ಬಿಟ್ಟು 2019 RA 350 ಕೇಸ್ ಫೈಲ್ ಮಾಡಿ ಕಮಿಟ್ಮೆಂಟ್ಗೆ ಬರ್ತಾರೆ ನನ್ನ ಹತ್ರ. ನಾನು ಅವಾಗ ಹೇಳ್ತೀನಿ, ನೋಡ್ರಿ 1 ಎಕರೆ ಜಾಗ ನೀವು ತೊಗೊಳ್ರಿ, ಇನ್ನೊಂದು ಎಕರೆ ಬೇಕಾದ್ರೆ ಅವ್ರಿಗೆ ರೈತರು ಕೊಡೋಣ ಅಂತ ನಾವು ಹೇಳ್ತೀವಿ. ಅದಕ್ಕೂ ಇವ್ರು ಒಪ್ಪಲ್ಲ. ಆಮೇಲೆ ಒಪ್ಪಿದ್ಗೆ ಏನು ಮಾಡ್ತಾರೆ, ಎಸಿಗಳಿಗೆ ಅವ್ರಿಗೆಲ್ಲ ಕಾಸು ಕೊಟ್ಬಿಡ್ತಾರೆ, ದಲಿತರ ವಿರೋಧಾಗಿ ಆರ್ಡರ್ ಮಾಡ್ಕೊಂಡು ಹೊರಟಾಗ್ತಾರೆ. ನಂತರ ಬಂದ್ಬಿಟ್ಟು ಇನ್ನೂ 2 ಎಕರೆ 4.25 ಗುಂಟೆ ಅದೇ ಜಾಗ ಹಂಗೆ ಇರ್ತದೆ. ಆ ಜಾಗಕ್ಕೆ ಏನು ಮಾಡ್ತಾರೆ ಅಂದರೆ 2007ರಲ್ಲಿ ಆ ದಲಿತರ ಕುಟುಂಬದಲ್ಲಿ ಒಬ್ಬ ದೇವೇಂದ್ರ ಅಂತ ಒಬ್ಬ ಇದ್ದರೆ, ಆ ದೇವೇಂದ್ರನ ಫೋಟೋ ಹಾಕ್ಬಿಟ್ಟು ಹೆಸರು ಬೇರೆದು ಹಾಕ್ಬಿಟ್ಟು ಬೋಗಸ್ ರಿಜಿಸ್ಟ್ರ್ ಮಾಡ್ತಾರೆ. ಇನ್ನೂ 2 ಎಕರೆ 4.25 ಗುಂಟೆಗೆ ಅಟ್ಲ ಟೋಟಲ್ 4 ಎಕರೆ 9 ಗುಂಟೆನೂ ಬೋಗಸ್ ಮಾಡಿಬಿಟ್ರು. ಅವರು ಇಬ್ಬರೂ ತೊಗೊಂಡಂಥ ಜಾಗದವರು ಮತ್ತು ನಕಲಿ ಖರೀದಿ ಮಾಡಿದವರು ಕಂದಾಯ ಮಾಡ್ಕೊಂಡು ಇದುವರೆಗೂ ಜಾಗಕ್ಕೆ ಬಂದಿಲ್ಲ. ಅವ್ರೇನಾರು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಯಾಕೆ ಅವ್ರು ಜಾಗಕ್ಕೆ ಬರ್ತಾಯಿರಲ್ಲ. ನಾವು ಇವೆಲ್ಲ ನೋಡಿಬಿಟ್ಟು ಆಮೇಲೆ ತಿರ್ಗಿ RPI ಕೇಸ್ ಫೈಲ್ ಮಾಡಿ ನಾನು ಸ್ಟೇ ಆರ್ಡರ್ ತೊಗೊಂಬಂದೆ ಜಿಲ್ಲಾಧಿಕಾರಿಗಳು. ಆ ಜಿಲ್ಲಾಧಿಕಾರಿಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ಯಾರು ನಮ್ಮ ವಿರೋಧಿಗಳ ಹತ್ರ ಲಾಸ್ಟ್ ಟೈಮ್ ಬೇರೆದಲ್ಲಿ ಸಿಕ್ಕಾಕೊಂಡು ಸೆಂಟ್ರಲ್ ಜೈಲಲ್ಲಿ ಹೋಗಿ ನೇಣು ಹಾಕೊಂಡು ಸತ್ತೋದ ಜಿಲ್ಲಾಧಿಕಾರಿ. ಯಾಕಂದ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕಾರಣಗಳು. ಆಮೇಲೆ ನಂತರ ದಿನಗಳಲ್ಲಿ ನಾವೇನು ಮಾಡ್ತೀವಿ, ಇವರೆಲ್ಲ ಹಿಂಗೆ ಮಾಡಿದ್ರೆ ಸರೋಗಲ್ಲಪ್ಪ ಅಂತೇಳಿ ನಾನು 2023ರಲ್ಲಿ PTCL ಕೇಸ್ SC/ST 38/23ಯಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ ನಮ್ಮ ನಾರ್ತಲ್ಲಿ AC ಅದರ ಹತ್ರ. ಮಾಡಾದ್ಮೇಲೆ ನಮಗೆ ನ್ಯಾಯ ಕೊಡ್ತೀನಿ, ಅದು ಕೊಡ್ತೀನಿ ಅಂದರೆ ಏನೂ ಕೊಡೋದಿಲ್ಲ. ಆಮೇಲೆ ನಮ್ಮ ವಿರೋಧಿಗಳು 2 ಕೇಸ್ಗೆ ಅಟೆಂಡ್ ಆಗಿದೆ. ನಾವು 2023ರಿಂದ ಆಗಿರೋದು. ಅವ್ರು ಯಾಕಂದರೆ ಪರರಿಗೆ ಇದು ಮಾಡಿ ಆದೇಶ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಸಾಕ್ಷಿ ಬೇಕಲ್ಲ, ನೀವು ಬಂದಿದ್ದೀರ ಅಂತ ತೋರ್ಸೋಕ್ಕೆ. ಆ ಒಂದು ಸಾಕ್ಷಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಪ್ರಿಂಟ್ ಮಾಡಿಬಿಟ್ಟು ನಮ್ಗೆ ಇದು ಮಾಡ್ತೀನಿ ಅಂತೇಳಿ ಆದೇಶ ಮಾಡ್ತೀನಿ ಅಂತ ನಾನು ವಾಟ್ಸಪ್ಪೆಲ್ಲ ಮಾಡಿದ್ದಾರೆ. ನೀವು ಮಾಡಿಕೊಡ್ತೀನಿ, ನ್ಯಾಯ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮವ್ರ ಕಡೆಯಿಂದ ಎಲ್ಲನೂ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ಗಳೆಲ್ಲ ಈಸ್ಕೊಂಡ್ಬಿಟ್ಟು ಇವ್ರು AC ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಎಕರೆಗೆ 1 ಕೋಟಿ ಅಂತೆ 4 ಎಕರೆ 4 ಕೋಟಿಗೆ ಹೆಚ್ಚಿನ ಹಣ ಪಡ್ಕೊಂಡು ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ರಾಥೋಡನವ್ರು ಒಬ್ರು ಹೇಳ್ತಾರೆ. ರಾಥೋಡ್ ಹೇಳೋದು ನನಗೆ, ಪಾಪ ಅವ್ನು ಒಳ್ಳೆ ಹುಡುಗ ಆದರೂ ಅವನ ಹೆಸರು ಹಾಕಿದ್ದೀನಿ, ಯಾಕಂದರೆ ನೋಡಪ್ಪ ನೀವು ಹೇಳಿದಗೋಸ್ಕರ ನಾನು ಹಾಕಿದ್ದೆ ಅಂತೇಳಿ. ಆಮೇಲೆ ಪ್ರೇಮಲತಾ ಅನ್ನೋದು ಕೇಸ್ ವರ್ಕರು ಮತ್ತು ಇವರು, ಆಮೇಲೆ ಈ 420 ಪ್ರಮೋದ್ ಪಟೇಲ್ AC ಒಂದು ದೊಡ್ಡ 420 ಇವನು. ಯಾಕಂದರೆ ದಲಿತರದ್ದು ಜಮೀನುಗಳೆಲ್ಲ ಮಾರಾಟ ಮಾಡಿಸೋದು, ಬಿಲ್ಡರ್ಗಳ ಹತ್ರ ಕೈ ಜೋಡಿಸೋದು, ಇವನು ದುಡ್ಡು ಮಾಡ್ಕೊಂಡು ಓಡೋಗೋದು. ಇನ್ನು ಇಷ್ಟರಲ್ಲಿ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಿಂತ್ಕೊಳಕ್ಕೇನೆ ದುಡ್ಡೆಲ್ಲ ಕುಡಿತವನಂತೆ. ಅದು ಏನಾರ ಮಾಡ್ಕೊಂಡು ಅನ್ಪಾಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ PTCL ಕಾಯ್ದೆಗಳನ್ನ ಯಾವುದೇ ರೀತಿಗಳ ಆದೇಶ ಮಾಡಬೇಡ್ರಿ ಅಂತೇಳಿ ಸರ್ಕಾರ ಮತ್ತು ಆಮೇಲೆ ನಮಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಹ ಅವರ ಒಂದು ಲಿಖಿತ ಮೂಲಕ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶ ಕಾಪಿಯನ್ನು ನಾನು ಹಾಕಿದ್ದೀನಿ. ಆಮೇಲೆ ಆದರೂ ಎಷ್ಟು ಹೇಳಿದ್ರು ಸಹ ಇವನು ನಮ್ಗೆ ಆದೇಶ ಮಾಡಿದ್ರೆ ನಮ್ಗೆ ತಿರಸ್ಕರಿಸ್ದ. ನಾವು ಇಮಿಡಿಯೇಟ್ಲಿ ಇದನ್ನು ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಿ ನಾವು ಜಿಲ್ಲಾಧಿಕಾರಿಗಳದ್ದು ಹೋಗಿ ಈಗಿರೋಂಥ ಜಗದೀಶ್ ಸರ್ ಹತ್ರ ಹೋಗಿ ಒಕ್ಕಲ್ತ ಫೈಲ್ ಮಾಡಿ 2ನೇ ತಾರೀಕು ನಾವು ಫೈಲ್ ಮಾಡಿದೆ. ಹೋದ ತಿಂಗಳು 2ನೇ ತಾರೀಕು ಮಾಡಾದ್ಮೇಲೆ ಇಮಿಡಿಯೇಟ್ಲಿ ಏನಪ್ಪ ಸೆಲ್ಫ್ ಪರ್ಮಿಷನ್ ತೊಗೊಂಡು ಸರ್, ಸೆಲ್ಫ್ ಪರ್ಮಿಷನ್ನೆಲ್ಲ ಏನೋ ಸರ್ ಪೊಸಿಷನ್ ನಾವು ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಸ್ಟೇ ಆರ್ಡರ್ ಕೊಟ್ಟು, ಆ ಸ್ಟೇ ಆರ್ಡರ್ ಇದ್ದರೂ ಸಹ ಈ ಕುಮಾರ ಮತ್ತು ಆಮೇಲೆ ರಾಧಾಕೃಷ್ಣ ಅನ್ನೋನು ಮತ್ತು ಕುದುರೆಗೆರೆ ಅಶ್ವತ್ಥ ಆಮೇಲೆ ಮನು ಅನ್ನೋನು ಮತ್ತು ಆಮೇಲೆ ತರುಣ್ ಮುನೇಗೌಡನು 5 ಜನ ಸೇರಿಕೊಂಡು ಏಕಾಏಕಿ ಓಡಿ ಈಗ ಸುಮ್ಮನೆ ತಗಡು ಇದು ಹಾಕಿದ್ದಾರೆ, ಏನೋ ರೇಕ್ಗಳು ಕಟ್ಟೋರೆ ಅಕ್ರಮವಾಗಿ ಪ್ರವೇಶ ಮಾಡ್ತಾಯಿದ್ದಾರೆ ಮತ್ತು ಒಂದು ಬೋರ್ ಒಂದು ಹಾಕ್ಸಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ತಡೆಗಟ್ಟಬೇಕು. ಆಮೇಲೆ ನಮ್ಮ ಪರಮೇಶ್ವರ್ ಅವರು ಇದ್ರ ವಿರುದ್ಧವಾಗಿ ಏನೇ ಕೆಲಸ ಮಾಡಿದರೆ ನಮ್ಮ ಪರವಾಗಿ ಅವ್ರ ಮೇಲೆ ಇದೇನೋ FIR ಹಾಕ್ಸ್ಬೇಕು. FIR ಹಾಕ್ಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಏನಾರ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಬರೋ ತಿಂಗಳು 17ನೇ ತಾರೀಕು ಇಲ್ಲಿ ನಮ್ಮ ನಾರ್ತಲ್ಲಿ AC DCಯಲ್ಲಿ ಮತ್ತು ಸುತ್ತಮುತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥ ಎಷ್ಟು PTCL ಕೇಸ್ಗಳಾಗಿದ್ದಾವೋ ಎಲ್ಲ PTCL ಯಾರು ದಾವೆ ಹಾಕಿರ್ತಾರೋ ಎಲ್ಲ ಕೇಸ್ ವರ್ಕರ್ಗಳನ್ನ ಮತ್ತು ಆಮೇಲೆ ನಮ್ಮ ನೊಂದ ಕೇಸ್ಗಳಾಗಿರೋಂಥ ಇವ್ರನ್ನ
ಎಲ್ಲರನ್ನೂ ಕರ್ಕೊಂಬಂದ್ರೆ ನಾವು ಬೃಹತ್ ಟಮಟೆ ಚಳವಳಿಯನ್ನು ಮಾಡೇ ಮಾಡ್ತೀವಿ. ಆಮೇಲೆ ಅವನ್ನ ಪ್ರಮೋದ್ ಪಟೇಲ್ ಇಲ್ಲಿಂದ ಓಡ್ಸೋಕ್ಕಂತ ಬಿಡಲ್ಲ. ಸರ್ಕಾರ ಇದ್ರ ನಾವು ಹೇಳೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು 15ರಿಂದ ಒಂದು 20 ಜನಗಳಿಗೆ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ಆ ಮೆಮೊರಾಂಡಮ್ ಪರಿಶೀಲನೆ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ. ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡಬೇಕು. ಒಂದು ವೇಳೆ ಏನಾದರೂ ನಮ್ಮ ನ್ಯಾಯ ನಾನು ಕೊಡಲಿಲ್ಲ ಅಂದರೆ ಎಲ್ಲರ ವಿರುದ್ಧ ನಾವು ಎಲ್ಲರ ಒಂದು ವಿಚಾರವಾಗಿ ಅವ್ರು ರಾಜೀನಾಮೆ ಒತ್ತಾಯಿಸಿ ಬೃಹತ್ ಟಮಟೆ ಚಳವಳಿಯನ್ನು ಜನಪರ ಸಂಘಟನೆಗಳ ಮುಂದೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ. ಈ ಒಂದು ನಮ್ಮ ಹೋರಾಟಕ್ಕೆ ಮುದ್ದಣ್ಣವ್ರು ಬಂದವರೆ, ಮತ್ತು ಭಾಗ್ಯರಾಥೋಡು ಮತ್ತು ಶರವಣವರು ಮತ್ತು ನಮ್ಮ ಚಂದು ಮತ್ತು ಇನ್ನು ನಮ್ಮ ಸಂಘಟಕರೆಲ್ಲ ಬಂದಿದ್ದಾರೆ. ಇನ್ನೂ ಹಲವಾರು ಬರಬೇಕಾಯ್ತು. ಇವತ್ತು ಕೆಂಪೇಗೌಡರ ಜಯಂತಿ ಇರೋದರಿಂದ ಸ್ವಲ್ಪ ತಡವಾಯಿತು. ಅದರಿಂದ ನಾನು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಸಂಘಟನೆ ಇವರಲ್ಲಿ ನಾನು ಸ್ವಲ್ಪ ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಈ ಒಂದು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಲೇಬೇಕು. ನಮ್ಮ ಮಾಧ್ಯಮದವ್ರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ. ದಯವಿಟ್ಟು ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಒಂದು ಕೆಲಸ ಮತ್ತೊಬ್ಬರಿಗೆ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಒಂದು ನೀವು ವಿಚಾರನ ಪ್ರಚಾರ ಮಾಡಿ ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಾನು ತಮಗೊಂದಿಸುತ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಈಗ ನಮ್ಮ ಮುದ್ದಣ್ಣವ್ರು ನೋಡಿ, ಬೆಟ್ಟಲ್ಸೂರಿನಲ್ಲಿ 4 ಎಕರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಲಿತರಿಗೆ ವಂಚನೆ ಮಾಡಿರೋ ಪ್ರಕರಣ ನಾವು ಖಂಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಲಿತರ ಜಮೀನನ್ನ ಕಿತ್ಕೊಳ್ಳೋದ್ರಲ್ಲಿ ಎಂಥ ದುರ್ದೈವ ಬಂದಿದೆ ಈ ಜನಗಳಿಗೆ. PTCL ಕಾಯ್ದೆ ಭಾಳ ಸ್ಪಷ್ಟವಾಗಿ ಹೇಳಿದೆ. ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ಕರ್ನಾಟಕ ಸರ್ಕಾರಗಳು ಕೂಡ ಹಲವು ಸಾರಿ ಕೂಡ ಈ ದಾಖಲೆಗಳನ್ನು ಕೂಡ ಕೊಟ್ಟು ಆದೇಶಗಳನ್ನು ಮಾಡಿ ಯಾರ್ಯಾರು ತಿದ್ದುಪಡಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಯಾರಾದರೂ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ ಕಾನೂನು ಇದ್ದರೂ ಕೂಡ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ವೈಲೇಟ್ ಮಾಡಿ ದೊಡ್ಡ ಮಾಫಿಯಾ ಜೊತೆ ಕೈ ಜೋಡಿಸ್ತಾರಂದ್ರೆ ಅಧಿಕಾರಿಗಳಿಗಿಂತ ದುರ್ದೈವ ಭಾಳ ಕೆಟ್ಟ ದಿನಗಳು ಬಂದಿದೆ ಅಂತ ನಾವು ಅನ್ಕೋಬೇಕಾಗುತ್ತೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಪ್ರಶ್ನೆ, ಸರ್ಕಾರಕ್ಕಿಂತ ಈ ಅಧಿಕಾರಿಗಳು ದೊಡ್ಡವರೇ. ನೀವು ಅಂದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಇವರು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ದಲಿತರ ಜಮೀನನ್ನು ಬೇರೆ ಜನಾಂಗಕ್ಕೆ ಮಾಡಿಕೊಡೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು? ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು? ಕೊಟ್ಟವರು ಮುಖ್ಯಮಂತ್ರಿ ಕೊಟ್ಟವರ, ಅಥವಾ ಈ ಕಂದಾಯ ಸಚಿವರು ಕೊಟ್ಟವರ, ಅಥವಾ ಇನ್ಯಾರು ಕೊಟ್ಟವ್ರು? ಈ DC ಗಳಿಗೆ AC ಗಳಿಗೆ ಇವರು ಮೇಲಧಿಕಾರಿಗಳ ಅನುಮತಿ ಪಡೆಯದೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಇದನ್ನು ದಯವಿಟ್ಟು ಮೊದಲನೇದಾಗಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸಬೇಕು. ಈ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ PTCL ಕಾಯ್ದೆಗೆ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಇದೊಂದು ಉತ್ತಮ ಈ ಥರ ಉದಾಹರಣೆಗಳು ಪ್ರತಿದಿನ ನಡೀತಾ ಇದ್ದಾನೆ. ಎಲ್ಲ ತಾಲೂಕು, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಡೀತಾನೆ ಇದೆ. ದಲಿತರ ಜಮೀನನ್ನು ಕೋಟ್ಯಾಂತರ ರೂಪಾಯಿ ಜಮೀನನ್ನು ಕಬಳಿಸೋದು, ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ಕೊಳ್ಳೋದು, ಈ ರೀತಿ ಇದಕ್ಕೆ ದೊಡ್ಡ ಕಳ್ಳರ ಗುಂಪೇ ಇದೆ ಅಧಿಕಾರಿಗಳದ್ದು. ಇದನ್ನು ನಾವು ಅಧಿಕಾರಿಗಳನ್ನ ಕಡಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಇವ್ರ ಧೋರಣೆಯನ್ನು ರಾಜಕೀಯವಾಗಿ ಅವರು ಎಷ್ಟೇ ಪ್ರಬಲರಾಗಿದ್ದರೂ ಕೂಡ, ಅಥವಾ ಅಧಿಕಾರಿಗಳು ಎಷ್ಟೇ ಪ್ರಬಲರಾಗಿದ್ದರೂ ಕೂಡ, ಮಾನ್ಯ ಮುಖ್ಯಮಂತ್ರಿಗಳಂತ ನೀವು ತಾವು ದಕ್ಷ ಮುಖ್ಯಮಂತ್ರಿಗಳಂತ ತಾವು ಏನು ಹೆಸರು ತೊಗೊಂಡಿದ್ರಿ, ತಾವು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಅವ್ರ ಜಾಗದಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದೇ ಒಂದು ವಿನಂತಿ ಏನಂತಂದರೆ, ಏನಿವತ್ತು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನಮ್ಮ BR ಮುನ್ರಾಜಣ್ಣ ಅವರ ಸಾರಥ್ಯದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ದಲಿತರ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಎಷ್ಟು ರೀತಿ ಆಗಿನ ಕಾಲದಿಂದನೂ ಈ ಕಾಲವರೆಗೂ ನಾವು ಹೋರಾಟಗಳು ಮಾಡ್ಕೊತಾನೆ ಬರ್ತಾ ಇದ್ದೀರಿ. ನಮ್ಮ ಹಕ್ಕು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೇ ತಗೊಳ್ಬೇಕಂತ ಒಂದು ಪರಿಸ್ಥಿತಿ ಈ ಕಾಲಘಟ್ಟದಲ್ಲೂ ಹೋಗ್ತಾ ಇದೆ. ಸೊ ಇದನ್ನು ಕೂಡಲೇ ಈ ಒಂದು ಹೋರಾಟದ ಚಿಕ್ಕದಾಗಿದೆ, ಒಂದು 100 ಜನ ಸೇರಿರೋ ಮಟ್ಟಿಗೆ ಇದು ನೀವು ಯಾವುದೇ ರೀತಿಯಾಗಿ ನೀವು ಗಂಭೀರವಾಗಿ ತಗೊಂಡಿಲ್ಲ ಅಂತಂದರೆ ಬೃಹತ್ ಮಟ್ಟದಾಗಿ ಹೆಣ್ಣು ಮಕ್ಕಳು ಪರ್ಕೆಗಳು ಹಿಡ್ಕೊಂಡು ರೋಡಲ್ಲಿ ಇಳಿಯುವಂತಹ ಒಂದು ಕಾಲಘಟ್ಟ ನೀವು ದಯವಿಟ್ಟು ತೊಗೊಳ್ಬೇಡಿ. ಕೂಡಲೇ ಎತ್ತೆಚ್ಕೊಳ್ಳಿ. ಏನಿವತ್ತು ಈ ಒಂದು ಹೋರಾಟ ಯಶಸ್ವಿಯಾಗಿದೆ. ಜೊತೆಗೆ ನಮ್ಮ ಮುನ್ರಾಜಣ್ಣ ಅವರು ದಲಿತರ ಪರವಾಗಿ ಯಾವುದೇ ಒಂದು ಕಾಲದಲ್ಲೂ ಸರಿನೇ, ಯಾವುದೇ ಒಂದು ಕ್ಷಣದಲ್ಲೂ ಸರಿನೇ ದಲಿತರಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಇರುವಂತಹ ಒಂದು ನಿಸ್ವಾರ್ಥದ ವ್ಯಕ್ತಿ ಅವರು. ಸೊ ದಯವಿಟ್ಟು ನಮ್ಮ ದಲಿತ ಸಮುದಾಯದ ಪ್ರತಿಯೊಬ್ಬ ಒಂದು ಮುಖಂಡರುಗಳು, ಪ್ರಜೆಗಳು ದಯವಿಟ್ಟು ಮುಂದೆ ಬನ್ನಿ. ನಮ್ಮ ದಲಿತರಿಗೆ ಆಗ್ತಾ ಇರುವಂಥ ಅನ್ಯಾಯ, ನಮಗೆ ಸಿಕ್ಕಬೇಕಾದಂಥ ಒಂದು ಜಾಗಗಳನ್ನು ಈ ರೀತಿಯ ಅಧಿಕಾರಿಗಳೇ ಕಬಳಿಸ್ಕೊಳ್ತಾ ದುಡ್ಡು ಮಾಡ್ಕೊಳ್ತಾ ಹೋಗ್ತಾ ಇತ್ತಂದರೆ ನಾವು ಎಲ್ಲಿ ಹೋಗಿ ಸಾಯಬೇಕು, ಎಲ್ಲಿ ಹೋಗಿ ನಮ್ಮನ್ನು ಗೋಳನ್ನು ಹೇಳ್ಕೊಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಮಾತಾಡಿ.